ಮಳೆಗಾಲದಲ್ಲಿ ಕಾಡುವ ನೆಗಡಿ ಕೆಮ್ಮಿಗೆ ರಾಮಬಾಣ ಈ ಆಯುರ್ವೇದಿಕ್ ಕಷಾಯ. ಸಣ್ಣದಾಗಿ ಶುರುವಾಗಿರುವ ನೆಗಡಿ ಕೆಮ್ಮನ್ನು ಹಾಗೆ ಬಿಟ್ಟರೆ ಅದು ದೊಡ್ಡದಾಗಿ ಜ್ವರಕ್ಕೆ ತಿರುಗಬಹುದು. ಅಷ್ಟರಲ್ಲಿ ಈ ಆಯುರ್ವೇದಿಕ್ ಚಹಾ ಅದಕ್ಕೆ ಮುಕ್ತಿ ಕೊಡುತ್ತೆ. ಬೇಸಿಗೆ ಕಾಲ ಕಳೆದು ಈಗಾಗಲೇ ಮಳೆಗಾಲ ಪ್ರಾರಂಭವಾಗಿರುವುದರಿಂದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಶುರುವಾಗುತ್ತವೆ. ಮುಖ್ಯವಾಗಿ ನೆಗಡಿ ಕೆಮ್ಮುವಂತಹ ಸಮಸ್ಯೆಗಳು ಇದ್ದೇ ಇರುತ್ತವೆ. ಯಾರಿಗೆ ರೋಗ ನಿರೋಧಕ ಶಕ್ತಿ ಕೊರತೆ ಇರುತ್ತದೆ ಅವರಿಗೆ ಈ ಸಮಸ್ಯೆಗಳು ಬೇಗ ಕಾಡುತ್ತವೆ. ಅದರಲ್ಲಿ ಇದಕ್ಕೆಲ್ಲ ಆಯುರ್ವೇದದಲ್ಲಿ ಸುಲಭವಾಗಿ ಪರಿಹಾರವಿದೆ. ಗಿಡಮೂಲಿಕೆಗಳು ಮತ್ತು ಮಸಾಲೆ ಪದಾರ್ಥಗಳು. ಮನೆಯಲ್ಲಿ ಹಲವು ಬಗೆಯ ಗಿಡಮೂಲಿಕೆಗಳು ಮತ್ತು ಮಸಾಲೆ ಪದಾರ್ಥಗಳನ್ನು ಮಿಕ್ಸ್ ಮಾಡಿ ತಯಾರು ಮಾಡುವ ಆಯುರ್ವೇದಿಕ್ ಚಹಾ ಇದಾಗಿದ್ದು ವಿವಿಧ ರೀತಿಯ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಇದನ್ನು ತಯಾರಿಸಿ ಸೇವಿಸಿ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡು ಕಾಯಿಲೆಗಳನ್ನು ದೂರ ಮಾಡಿಕೊಳ್ಳಬಹುದು. ಕೆಮ್ಮು ಮತ್ತು ನೆಗಡಿ ಇದೊಂದು ಆಯುರ್ವೇದಿಕ್ ಡ್ರಿಂಕ್ ಸಾಕು. ಇಲ್ಲಿ ತಿಳಿಸಿರುವ ಆಯುರ್ವೇದಿಕ್ ಡ್ರಿಂಕು ಕೆಮ್ಮು ಹಾಗೂ ನೆಗಡಿಯಿಂದ ನಮ್ಮನ್ನು ರಕ್ಷಿಸುವುದರ ಜೊತೆಗೆ ಗಂಟಲಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತವೆ. ಈ ಆಯುರ್ವೇದದ ಚಹಾದ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳಬೇಕು ಎಂದರೆ ಇದೊಂದು ಆಂಟಿವೈರಲ್ ಗುಣಲಕ್ಷಣಗಳನ್ನು ಒಳಗೊಂಡಿರುವ ವಿಶೇಷವಾಗಿ ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ನೆಗಡಿ ಕೆಮ್ಮಿನ ವಿರುದ್ಧ ಹೋರಾಡುವ ಆರೋಗ್ಯಕರ ಡ್ರಿಂಕ್ ಆಗಿದೆ. ಇದರಲ್ಲಿ ಬಳಕೆ ಮಾಡುವ ಆಯುರ್ವೇದದ ಗಿಡಮೂಲಿಕೆಗಳನ್ನು ನಮ್ಮ ದೇಹದಲ್ಲಿ ಸಂಬಳವನ್ನು ಕಡಿಮೆ ಮಾಡುತ್ತದೆ. ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಾಗಿಸಲು ಅನುಕೂಲಕ್ಕೆ ಬರುವ ಆಯುರ್ವೇದಿಕ್ ಮನೆಮದ್ದು ಇದಾಗಿದ್ದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸೋಂಕುಗಳನ್ನು ದೂರ ಮಾಡಲು ನೆರವಾಗುತ್ತದೆ. ಅತ್ಯಂತ ಬೇಗ ನೆಗಡಿ ಕೆಮ್ಮು ಮತ್ತು ಸೋಂಕಿಗೆ ಒಳಗಾದ ಗಂಟಲಿನ ಸಮಸ್ಯೆ ಪರಿಹಾರವಾಗುತ್ತದೆ. ಮೇಲೆ ಹೇಳಿದ ಎಲ್ಲ ಗುಣಲಕ್ಷಣಗಳ ಜೊತೆಗೆ ಇದೊಂದು ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿಸೆಪ್ಟಿಕ್ ಗುಣಲಕ್ಷಣಗಳನ್ನು ಹೊಂದಿದೆ ಗಿಡಮೂಲಿಕೆ ಚಹಾ ಆಗಿದೆ. ನೆಗಡಿ ಕೆಮ್ಮಿನ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಡಲು ಕುಡಿಯುವಂತಹ ಈ ಆಯುರ್ವೇದ ಚಹಾ ನಮ್ಮ ದೇಹವನ್ನು ಮುಂದಿನ ದಿನಗಳಲ್ಲಿ ಶೀತದ ಪ್ರಭಾವಕ್ಕೆ ಒಳಗಾಗದಂತೆ ನೋಡಿಕೊಳ್ಳುತ್ತದೆ. ಈ ಆಯುರ್ವೇದ ಚಹಾವನ್ನು ಮನೆಯಲ್ಲಿ ತಯಾರಿಸುವುದು ಹೇಗೆ? ಅತ್ಯಂತ ಸುಲಭವಾಗಿ ಆಯುರ್ವೇದ ಚಹಾವನ್ನು ತಯಾರಿಸಬಹುದು. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಂದರೆ ನೀರು, ತುರಿ ಹಾಗೂ ಶುಂಠಿ, ಲವಂಗ, ಕಾಳುಮೆಣಸು, ತುಳಸಿ ಎಲೆಗಳು, ಜೇನುತುಪ್ಪ ಹಾಗೂ ದಾಲ್ಚಿನ್ನಿ. ಆರೋಗ್ಯಕರವಾಗಿ ಈ ಆಯುರ್ವೇದ ಚಹಾವನ್ನು ತಯಾರು ಮಾಡುವ ಬಗ್ಗೆ ಮೊದಲಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ 2 ಕಪ್ ನೀರು ಹಾಕಿ ಕುದಿಯಲು ಬಿಡಿ. ಈಗ ಶುಂಠಿ, ಲವಂಗ, ಕಪ್ಪು ಕಾಳುಮೆಣಸು ಮತ್ತು ದಾಲ್ಚಿನ್ನಿ ಬಜ್ಜಿ ಪೇಸ್ಟ್ ತರಹ ಮಾಡಿಕೊಳ್ಳಿ. ಈಗ ಕುದಿಯುವ ನೀರಿಗೆ ತುಳಸಿ ಎಲೆಗಳ ಜೊತೆ ಈ ಪೇಸ್ಟನ್ನು ಸೇರಿಸಿ ಈ ಮಿಶ್ರಣವನ್ನು ಸ್ವಲ್ಪ ಹೊತ್ತು ಕುದಿಸಿ ಮೀಡಿಯಂ ಉರಿಯಲ್ಲಿ 20 ನಿಮಿಷಗಳ ಕಾಲ ಎಲ್ಲವನ್ನು ಚೆನ್ನಾಗಿ ಕುದಿಸಿ. ಈಗ ಇದೊಂದು ಗ್ಲಾಸಿಗೆ ಸೋಸಿಕೊಂಡು ಅದಕ್ಕೆ ಕೆಲವು ಹನಿಗಳು ಜೇನುತುಪ್ಪ ಸೇರಿಸಿ ಕೆಮ್ಮಿಗೆ ತ್ವರಿತ ಪರಿಹಾರ ನೀಡುವ ಪವರ್ಫುಲ್ ಮನೆಮದ್ದುಗಳು.